ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ತುಮಕೂರಿನ ಕೋರಾ ಹೋಬಳಿಯ ಮಾವುಕೆರೆ ಗ್ರಾಮದ ಶ್ರೀ ನಂಜುಂಡೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ತನ್ನದೇ ಆದ ಐತಿಹಾಸಿಕ ಸಂಪ್ರದಾಯಗಳ ಮೂಲಕ ವಿಶೇಷ ಪೂಜಾ ವಿಧಿವಿಧಾನಗಳ ಮೂಲಕ ಜಾತ್ರಾ ಮಹೋತ್ಸವವು ಸಂಪನ್ನಗೊಂಡಿತು. ಶ್ರೀ ನಂಜುಂಡೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಬಗ್ಗೆ ಗ್ರಾಮದ ಮುಖಂಡರು ಭಕ್ತಾದಿಗಳು ಸಂತಸ ಹಂಚಿಕೊಂಡರು. ಪ್ರತಿ ವರ್ಷ ಯಾವುದೇ ಕಾರಣಕ್ಕೂ ಅಲ್ಲಿಗೆ ಬಂದೇ ಬರ್ತೀನಿ. 3 ಗಂಟನ್ನು ಕೊಟ್ಟು 3 ಅಡಿ ಮಳೆ ಕೊಟ್ಟು ನಂಜುಂಡೇಶ್ವರ ನೀವೆಲ್ಲೂ ಬರೋದೇ ಬೇಡ, ನಾನು ಇಲ್ಲೇ ಬಂದು ನೆಲೆಸ್ತೀನಿ. ಪ್ರತಿ ವರ್ಷನೂ ನಂಜುಂಡೇಶ್ವರ ಎಲ್ಲೇ ಇದ್ರೂ ಕೂಡ ಇಲ್ಲಿ ಬಂದು ನೆಲೆಸ್ತೀನಿ. ಸ್ವಾಮಿಗಳು ಬಂದೇ ಬಂದಿರ್ತಾರೆ. ಇವತ್ತು ಸ್ವಾಮಿ ಇತಿಹಾಸದ್ದು ಏನಾದರೂ ತಮಗೆ ಗೊತ್ತಿದ್ದಂಗೆ ಈ ಪುರಾತನ ಕಾಲದ ಬಗ್ಗೆ ಏನು ಹೇಳ್ತಾರೆ ನಂಜುಂಡೇಶ್ವರನ ಬಗ್ಗೆ? ಆಗಿನ ಕಾಲದಲ್ಲಿ ಎತ್ತು ಗಾಡಿಗಳಲ್ಲಿ ವೆಹಿಕಲ್ಸ್ ಏನು ಇರಲಿಲ್ಲ. ಇವರು ಪ್ರತಿವಾರ ಯುಗಾದಿ ಆದ 9 ದಿನಕ್ಕೆ ಪ್ರತಿ ವರ್ಷನೂ ನಂಜನಗೂಡು ಹೋಗೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ಚೈತ್ರ ಮಾಸದಲ್ಲಿ ಏನು ಮಾಡಿದ್ರೆ ಅದನ್ನ ಭಗವಂತನ ಆಶೀರ್ವಾದದಿಂದ ಇಲ್ಲೇ ಮಾಡ್ತಾ ಇದ್ದಾರೆ. ಈಗ ಬರ್ತಾ ಇದ್ರು 15,000 ಜನಕ್ಕೆ ಊಟ ಮಾಡಿಸಿದ್ವಿ. ನಾವು ಹಾಕಿದ್ದೀವಿ, ದಾನಿಗಳು ಕೊಡ್ತಾರೆ. ನಾವು ಅಣ್ಣ ತಮ್ಮದಿರು ಎಲ್ಲರೂ ಶೇರ್ ಹಾಕೊಂಡು ಇದು ದೇವಸ್ಥಾನ ನಡೆಸ್ತಾ ಇದ್ದೀವಿ. ಬರೀ ಅಣ್ಣ ತಮ್ಮದಿರು ನಡ್ಸ್ಕೊಂಬಂದಂಥ ಆದಿ ಪುರಾತನ ಕಾಲದಿಂದ ಬಂದಂಥ ಒಂದು ದೇವಸ್ಥಾನಕ್ಕೆ ನಾವು ನಡೆಸ್ಕೊಂಡು ಹೋಗ್ತಾ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇದಕ್ಕೆ ಭಕ್ತಾದಿಗಳು ಕೊಡುವಂಥ ಹಣನೇ ಬಿಟ್ಟರೆ ಬೇರೆ ಯಾವುದೇ ಥರದ್ದು ಸರ್ಕಾರದಿಂದ ಯಾವುದೇ ಥರದ್ದು ಇಲ್ಲ. ನಾವೇ ಸ್ವಂತ ನಮ್ಮ ಅಣ್ಣ ತಮ್ಮದಿರು ನಂಜನಾಯಕನ ಉಚ್ಚೆತ್ತು ಮಾಡ್ಕೊಂಡು ಹೋಗ್ತಾ ಇರೋದು. ನಾವು ಯಾರ ಹತ್ರನೂ ಹಣ ಬೇಡಕ್ಕೋಲ್ಲ. ನಾವು ಅಣ್ಣ ತಮ್ಮದಿರೇ ನಂಜನಾಯಕನ ವಂಶಸ್ಥರು ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿಯ ಸೇವಾ ಕಾರ್ಯಕರ್ತ. ಈ ಸ್ವಾಮಿ ಸುಮಾರು 700 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ದೇವಸ್ಥಾನ ಶ್ರೀ ನಂಜುಂಡೇಶ್ವರ ಸ್ವಾಮಿ ಸುಮಾರು 700 ವರ್ಷಗಳ ಹಿಂದೆ ಮೈಸೂರು ಸಮೀಪ ನಂಜನಗೂಡಿಗೆ ತೆರಳಿ ಕೂಡ ಎತ್ತಿನ ಗಾಡಿಯ ಮೂಲಕ ಸ್ವಾಮಿಗೆ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ರು. ಆಗ ಒಂದು ಸಾರಿ ಸ್ವಾಮಿ ನಮ್ಮ ನಂಜನಾಯಕನ ವಂಶಸ್ಥರಿಗೆ ಪ್ರತ್ಯಕ್ಷನಾಗಿ, ನೀವು ಪ್ರತಿ ವರ್ಷವೂ ಕೂಡ ಹೀಗೆ ಬರಬಾರ್ದು, ನಿಮ್ಮ ಊರಿನ ಪಕ್ಕದಲ್ಲಿ ಇಬ್ಬೆ ತೋಪಿದೆ, ಅಲ್ಲಿ 3 ಬೆರಕಗಳನ್ನು ಇಟ್ಟು 5 ಜನ ಜಂಗಮರಿಗೆ ನೀವು ಉಣಬಡಿಸಿದರೆ ನಾನು ಮುಕ್ತನಾಗಿ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟ ಸಂದರ್ಭದಲ್ಲಿ ಅಂದಿನಿಂದಲೂ ಕೂಡ ನಮ್ಮ ಪೂರ್ವಜರು ಈ ಒಂದು ಸ್ಥಳದಲ್ಲಿ 5 ಬೆನಕಗಳನ್ನು ಇಟ್ಟು ಪೂಜಿಸಿ 5 ಜಂಗಮರಿಗೆ ಅನ್ನದಾನವನ್ನು ಮಾಡ್ತಾ ಬಂದಾಗ ಸ್ವಾಮಿ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಈಡೇರಿಸ್ತಾ ಬಂದಿದ್ದಾನೆ. ಆಗ ಇಲ್ಲಿ ಸ್ವಾಮಿ ನೆಲೆಸಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಆಯಿತು. ನಂಜನಾಯಕನ ವಂಶಸ್ಥರಿಂದ ಸೇರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರತಿ ವರ್ಷವೂ ಕೂಡ ಯುಗಾದಿಯ ನಂತರ ಇಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ನಡೆಯೋದು ಒಂದೇ ದಿನ ಇದು ಜಾತ್ರೆ, ಪ್ರತಿ ಸೋಮವಾರ. ಅಂದರೆ ಯುಗಾದಿ ಹಬ್ಬ ಸೋಮವಾರದಿಂದ ಬುಧವಾರದ ಒಳಗಡೆ ಬಂದರೆ ಇಮಿಡಿಯೇಟಾಗಿ ನೆಕ್ಸ್ಟ್ ಸೋಮವಾರಕ್ಕೆ ಇರುತ್ತೆ. ಬುಧವಾರ ಕಳೆದು ಏನಾದರೂ ಯುಗಾದಿ ಹಬ್ಬ ಬಂದರೆ ಆ ಸೋಮವಾರ ಬಿಟ್ಟು ಅದು ನೆಕ್ಸ್ಟ್ ಸೋಮವಾರಕ್ಕೆ ಇರುತ್ತೆ. ಸೊ ಈ ಥರ ಮಾಡ್ಕೊಂಡ್ಬರ್ತೀವಿ. ಇಲ್ಲೇನೂ ನಡೆಯಲ್ಲ. ಒಂದು ಪ್ರತಿ ವರ್ಷದ ಜನಗಳು ಇಲ್ಲಿ ಮಂಡೆ ಮತ್ತು ಸ್ವಲ್ಪ ಬರ್ತಾರೆ. ಮಂಡೆಗಳು ನಡೆಯುತ್ತೆ. ಮಂಡೆ ಮತ್ತು ಪೂಜೆ ಮತ್ತು ದಾಸೋಹ ಇರುತ್ತೆ. ಬೇರೆ ಯಾವುದೇ ರೀತಿಯಾದ ನಿಮಗೆ ಮೆರವಣಿಗೆ ಆಗಿ ಬೇರೆ ಏನೂ ಇರೋದಿಲ್ಲ. ಬಿಟ್ಟರೆ ಇನ್ನೇನು ನಡೆಯಲ್ಲ. ಆದರೆ ಇವತ್ತಿನ ದಿನ ಕಮ್ಮಿ ಇದ್ದರೂ ಇಲ್ಲಿ ನಾವು 2 ಕಡೆ ಜಾತ್ರೆ ಮಾಡ್ತೀವಿ. 2 ಕಡೆ ಮಾಡೋದ್ರಿಂದ ಆಲ್ಮೋಸ್ಟ್ ಒಂದು 10,000 ಜನ ತನಕ ದಾಸೋಹ ನಡೆಯುತ್ತೆ ಒಂದೇ ದಿನ. ಬೆಳಗ್ಗೆ ಒಂದು 11 ಗಂಟೆಗೆ ದಾಸೋಹ ಸ್ಟಾರ್ಟ್ ಮಾಡ್ತೀವಿ. ಸಾಯಂಕಾಲ ಒಂದು 6 ಗಂಟೆ 7 ಗಂಟೆವರೆಗೂ ನಡೆಯುತ್ತೆ. ಅಷ್ಟೇ ಪ್ರೋಗ್ರಾಮ್ ನಡೆಯೋದು ರೆಗ್ಯುಲರ್. ಈ ಥರ ನಮ್ಮ ತಾತರ ಕಾಲದಿಂದ ಪುರಾತನದಿಂದಲೂ ನಡೆದುಕೊಂಡಿದ್ದೀವಿ. ಜಾತ್ರಾ ಮಹೋತ್ಸವಕ್ಕೆ ಮಾವುಕೆರೆ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮದ ಸಕಲ ಭಕ್ತಾದಿಗಳು ಭಾಗವಹಿಸಿದ್ರು. ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಶ್ರೀ ನಂಜುಂಡೇಶ್ವರ ಜಾತ್ರಾ ಮಹೋತ್ಸವವನ್ನು ಕಣ್ತುಂಬಿಕೊಂಡು ಪ್ರಸಾದ ಸ್ವೀಕರಿಸಿ ಭಕ್ತಾದಿಗಳು ಸಂತುಷ್ಟರಾದರು. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.